ಬ್ರೇಕ್ ನಂತರ ಮಹಾ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೂರು ಪಕ್ಷಗಳ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಈ ಗಂಟೆಯಲ್ಲಿ 6 ರಿಂದ 7 ಗಂಟೆ ಅವಧಿ ಕರ್ನಾಟಕದ ರಿಸಲ್ಟನ್ನು ಚರ್ಚೆ ಮಾಡ್ತಾ ಇದ್ದೀವಿ. 7 ರಿಂದ 8 ಗಂಟೆ ಜಾರ್ಖಂಡ ಮತ್ತು ಮಹಾರಾಷ್ಟ್ರದ ರಿಸಲ್ಟನ್ನು ಚರ್ಚೆ ಮಾಡ್ತೀವಿ. ಪ್ರಶಾಂತ್ ಮತ್ತೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಅಧಿವೇಶನ ಹೆಂಗಾಗುತ್ತೆ ಈ ಸಲ? ಅಜಿತ್ ನೋಡಿ, ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ನಂತರ ವಕ್ಫನ ವಿಷಯಗಳನ್ನು ಇಟ್ಕೊಂಡು ವಿಪಕ್ಷಗಳಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ತನಿಖೆ, ಅವ್ರ ತನಿಖೆಗೆ ಲೋಕಾಯುಕ್ತ ಇಡಿ ತನಿಖೆಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳ ಬಳಿ ನಿಶ್ಚಿತವಾಗಿ ಅಸ್ತ್ರಗಳಿವೆ. ಆದರೆ ಪಾಲಿಟಿಕ್ಸ್ನಲ್ಲಿ ಒಂದು ಮೊಮೆಂಟಮ್ ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಆ ಮೊಮೆಂಟಮ್ ನಿಮಗೆ ಚುನಾವಣೆಗಳ ಫಲಿತಾಂಶಗಳೇ ಕೊಡ್ತಾ ಹೋಗ್ತವೆ. ಹೌದು, ಯಾವ ಪಕ್ಷ ಚುನಾವಣೆಗಳನ್ನು ಸತತವಾಗಿ ಗೆಲ್ಲುತ್ತೋ ಅದಕ್ಕೊಂದು ತಂದೆ ಆಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅದರ ಅರ್ಥ ನಾನಿಲ್ಲ ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಸೋತು ಮಾತ್ರಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಈಗ ಯಾವತ್ತಿಗೂ ಈಗ ಕೋರ್ಟು, ಕೇಸು, ನ್ಯಾಯಾಲಯ ಅದು ಬೇರೆನೇ ಪ್ರಾಸೆಸ್. ಆ ಪ್ರೊಸೆಸ್ ಬೇರೆ. ಈಗ ಇದೇ ರಿಸಲ್ಟ್ನಲ್ಲಿ ನೋಡಿ, ಸಿದ್ದರಾಮಯ್ಯನವರು ಮುಡಾ ತನಿಖೆಯನ್ನು ಎದುರಿಸಿದ್ರು, ಅವರ ಪತ್ನಿ ಹೋದರು ತನಿಖೆಗೆ, ಕಾಂಗ್ರೆಸ್ಸಿಗೆ ಗೆಲುವಾಗಿದೆ. ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗೆ ಬಂದರು. ಪಂಜಾಬ್ ಉಪಚುನಾವಣೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಮ್ ಆದ್ಮಿ ಪಕ್ಷ. ಜಾರ್ಖಂಡ್ ಹೇಮಂತ್ ಸೊರೇನ್ ಜೈಲಿನಿಂದ ವಾಪಸ್ ಬಂದರು, ಹೊರಗಡೆ ಮತ್ತೆ ಅಧಿಕಾರಕ್ಕೆ ಹಿಡಿದ್ರು. ಅದೇ ನಾನು ಶುದ್ಧ ಬರೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಇಂಪ್ಯಾಕ್ಟ್, ಬೈ ಎಲೆಕ್ಷನ್ಸ್ ಗೆದ್ದುಬಿಟ್ರು ಪ್ರಕರಣ ಹಂಗೆ ಹೇಳ್ತಾ ಇಲ್ಲ. ಬಟ್ ನೋಡಿ ಏನಾಗುತ್ತೆ, ಈಗ ಡಿಮಾನಿಟೈಸೇಷನ್ ಬಿ ಜೆ ಪಿ ತಂದು ಉತ್ತರ ಪ್ರದೇಶದ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಡಿಮಾನಿಟೈಸೇಷನ್ನ ರೆಫರೆಂಡಮ್ನ ರೂಪದಲ್ಲಿ ನೋಡಿದ್ವಿ. ನಂತರ ನೀವು ನೋಡಿದರೆ ಡಿಮಾನಿಟೈಸೇಷನ್ ಇಸ್ ಅ ಫೇಲ್ಡ್ ಎಕ್ಸಸೈಸ್ ಆಫ್ ಮೋದಿಸ್ ಗೌರ್ಮೆಂಟ್. ಆದರೆ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶವನ್ನು ಡಿಮಾನಿಟೈಸೇಷನ್ನ ವ್ಯಾಲಿಡೇಷನ್ನ ರೂಪದಲ್ಲಿ ನೋಡಲಾಯಿತು. ಈಗ ಕಳೆದ 4 ತಿಂಗಳಿಂದ ಕರ್ನಾಟಕದಲ್ಲಿ ಏನು ಚರ್ಚೆ ನಡೆದಿವೆ, ಮೂಡಾ ನಡೆದಿದೆ, ವಾಲ್ಮೀಕಿ ನಡೆದಿದೆ, ನಾನಾ ಪ್ರಕರಣಗಳ ತನಿಖೆಯ ಮೇಲೆ ಏನೋ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಅಂತ ನೀವು ಹಂಗೆ ಹೇಳಿದ್ರಿ ಅಂತಲ್ಲ, ಜನ ಯೋಚನೆ ಮಾಡೋದು ಹಂಗೆ, ಅದು ಬೇರೆ, ಅದ್ರ ಪಾಡಿಗೆ ಅದು ಬೇರೆ. ಆದರೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವ್ರಿಗೆ ಈ ಗೆಲುವು ಒಂದು ಕಾನ್ಫಿಡೆನ್ಸ್ ಅನ್ನೋದಂತ. ಅಂದರೆ ವಿಪಕ್ಷಗಳನ್ನು ಎದುರಿಸಲಿಕ್ಕೂ ಕೂಡ ಮತ್ತು ಇಡೀ ಒಂದು ನೋಡಿ, ಇವತ್ತು ಸಿದ್ದರಾಮಯ್ಯನವರ ಪತ್ರಿಕಾಗೋಷ್ಠಿಯ ಬಾಡಿ ಲ್ಯಾಂಗ್ವೇಜನ್ನು ನೀವು ಗಮನಿಸಿ, ಅವರು ಮೇಜ್ ಕುಟ್ಟಿ 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 ಮಾತಾಡ್ತಾ ಇದ್ರು. ಯಾರೋ ಪತ್ರಕರ್ತರು ಕೇಳಿದವ್ರು ಎಷ್ಟು ಕೊಡ್ತೀರಾ ಅಂತ, ಇನ್ನೂ ಕೊಡ್ತೀನಿ ಅಂತ. ಅಂದರೆ ನ್ಯಾಚುರಲಿ ಯಾರೋ ಮನುಷ್ಯನಿಗೆ, ಯಾವುದೇ ಮನುಷ್ಯನಿಗೂ ಕೂಡ ಒಂದು ಗೆಲುವು ಒಂದು ಕಾನ್ಫಿಡೆನ್ಸನ್ನು ನಿಶ್ಚಿತವಾಗಿ ತರುತ್ತೆ. ಮತ್ತು ಅದರಲ್ಲಿ 2 ಅಂಶಗಳಿವೆ. ಇವತ್ತು ಬಿ ಜೆ ಪಿ ಬೇಕೋ ಬೇಡವೋ, ಒಂದು ಅದನ್ನು ಒಡೆದ ಮನೆ ಅಂತಿರೋ ಅಥವಾ ಯಾವತ್ತಿಗೂ ಜಗಳವಾಡುವ ಪೊಲಿಟಿಕಲ್ ಪಾರ್ಟಿ ಕರ್ನಾಟಕದ ಬಿ ಜೆ ಪಿ ಅಂತಿರೋ, ಆ ಪರಿಸ್ಥಿತಿ 3 ಉಪಚುನಾವಣೆಗಳನ್ನು ಸಿದ್ದರಾಮಯ್ಯನವ್ರು ಗೆದ್ದಾಗ ಒಂದು ಕಾನ್ಫಿಡೆನ್ಸ್ ತೊಡನೆ ಅವರು ವಿಧಾನಸಭೆ ಅಧಿವೇಶನಕ್ಕೆ ಬರ್ತಾರೆ ಅನಿಸುತ್ತೆ. ಇನ್ನೊಂದು ಕಡೆ ಬಿ ಜೆ ಪಿ ನಿಶ್ಚಿತ ಇವತ್ತು ಅಂದರೆ ಗೆಲುವಿಗೆ ಯಾವ ಶಕ್ತಿ ಇದೆ, ಸೋಲಿಗೇನಿದೆ ಅಂತಕ್ಕಂಥದ್ದು ನಿಮ್ಗೆ ಅದರ ಹೇಳಿಕೆಗಳಿಂದ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರ ಪತ್ರಿಕಾಗೋಷ್ಠಿ, ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ, ಇನ್ನೊಂದು ಕಡೆ ಯತ್ನಾಳ್ ಮತ್ತು ವಿಜೇಂದ್ರ ಒಬ್ರಿಗೊಬ್ರು ಪರಸ್ಪರ ಬೈದಾಡ್ಕೊಂಡಿರುತ್ತೆ. ಹಾಗಾಗಿ ನನಗನ್ಸುತ್ತೆ ನ್ಯಾಚುರಲಿ ಒಂದು ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವ್ರಿಗೆ ಬರುತ್ತೆ ಇದರಿಂದ. ಜೊತೆಗೆ ಇನ್ನೊಂದು ಕಾನ್ಫಿಡೆನ್ಸು ಇದೆ ಪಕ್ಷದ ಆಂತರಿಕವಾಗಿ ನೋಡಿದಾಗ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿರೋದ್ರಿಂದ ಹೈಕಮಾಂಡ್ ಒಂದು ವೀಕ್ ಪೊಸಿಷನ್ನಲ್ಲಿದೆ. ಆಗ ಸಿದ್ದರಾಮಯ್ಯನವರು 3 ಉಪಚುನಾವಣೆಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ನಿಶ್ಚಿತವಾಗಿ ಇನ್ನಷ್ಟು ಕಾನ್ಫಿಡೆನ್ಸನ್ನು ಹೆಚ್ಚಿಸುತ್ತೆ. ಇವತ್ತು ಬಂದಿರೋ ರಿಸಲ್ಟ್ನ ಪೈಕಿ ಕಾಂಗ್ರೆಸ್ಸಿಗೆ ಖುಷಿ ಕೊಟ್ಟಿರೋದು ಕರ್ನಾಟಕ ಒಂದೇ. ಉಳಿದ 48 ಉಪಚುನಾವಣೆಗಳ ಲೆಕ್ಕವನ್ನೂ ಸೇರಿಸಿ ಹೇಳಿದ್ರೆ, ರಮೇಶ್ ಬಾಬು ಅವರೇ, ಹಾಗಾದರೆ ವಿಪಕ್ಷದ ಒಡಕಿನ ಲಾಭನ ಸಿಕ್ಕಿದ್ದು ನಿಮಗೆ? ವಿಪಕ್ಷದ ಒಡಕಿನ ಲಾಭ ಅನ್ನೋದಕ್ಕಿಂತ ಎಳಸುತನದ ವಿರೋಧ ಪಕ್ಷದ ನಾಯಕರು ಕರ್ನಾಟಕದಲ್ಲಿ. ಎರಡನೇದು, ನಿಮ್ಮಲ್ಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಬಾಲಭವನದ ಬಿ ಜೆ ಪಿ ನಾಯಕರು ವಿಜೇಂದ್ರರವರು. ಇಂತಹ ನಾಯಕರಿದ್ದಾಗ ಸ್ವಾಭಾವಿಕವಾಗಿ ಜನ ನಂಬಿಕೆಯನ್ನು ಇಡೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಮೇಲೆ. ಒಂದು ಗುಂಪುಗಾರಿಕೆ ಒಂದು ಕಡೆ, ಇನ್ನೊಂದು ಕಡೆ ಇವತ್ತು ಅನೇಕ ಇಶ್ಯೂಸ್ ಇದ್ದರೆ ಅದ್ರ ಮೇಲೆ ಚರ್ಚೆನೇ ಆಗ್ತಾಯಿಲ್ಲ. ಇವತ್ತು ಕೋವಿಡ್ ಹಗರಣದಲ್ಲಿ ನಿರಂತರವಾಗಿ ಮಾಧ್ಯಮಗಳಲ್ಲಿ ವರದಿ ಬಂತು. ಕುನ್ನಾರ್ ಅವರು ಕೊಟ್ಟಂಥ ವರದಿಗೆ ಅನುಗುಣವಾಗಿ ಸುಮಾರು 2,000 ಕೋಟಿ ರೂಪಾಯಿ ಒಂದು ಹಗರಣ ಕೋವಿಡ್ ಸಮಯದಲ್ಲಿ ಹೆಣದ ಮೇಲೆ ಹಣ ಮಾಡಿರ್ತಕ್ಕಂಥ ಆರೋಪಗಳನ್ನ ಸುದ್ದಿ ರೂಪದಲ್ಲಿ ತನಿಖಾ ಮಾಧ್ಯಮಗಳಲ್ಲಿ ವರದಿಗಳು ಬಂತು. ಇದರ ಬಗ್ಗೆ ಇದುವರೆಗೂ ಗೌರವಯುತವಾಗಿ ಬಿ ಜೆ ಪಿ ನಡ್ಕೊಂಡಿಲ್ಲ. ಇದ್ರ ಮೇಲೆ ತನಿಖೆ ಆಗಲಿ ಅಥವಾ ಆರೋಪಿತರ ಮೇಲೆ ಶಿಕ್ಷೆ ಆಗಲಿ ನಮ್ಮ ಮಾತನ್ನು ಹೇಳಿಲ್ಲ.
ಜೋಶಿರವರು ಕುನ್ನಾರವರ ಒಂದು ಆಯೋಗದ ಮೇಲೆ ಒಂದು ಬೇರೆ ರೀತಿ ಟೀಕೆಯನ್ನು ಮಾಡಿ ಇವತ್ತು ಅವರೇ ಒಂದು ಕ್ಷಮಾಪಣಾ ಪತ್ರವನ್ನು ಬರೆದಿದ್ದಾರೆ. ಅದಿರಲಿ, ಅದು ಬೇರೆ ವಿಚಾರದ ಸಂದರ್ಭ ಚರ್ಚೆ ಮಾಡೋಂಥದ್ದು. ಅದು ಒಂದು ಕಡೆ. ಇವತ್ತು ನಬಾರ್ಡು ಭಾಳ ಪ್ರಮುಖವಾಗಿ, ನಬಾರ್ಡಲ್ಲಿ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಇಡೀ ಕೋಆಪರೇಟಿವ್ ಸೆಕ್ಟರ್ ಕರ್ನಾಟಕದಲ್ಲಿ ಪ್ರತಿ 1/3 ಭಾಗದ ಜನ ಮತದಾರರೇನಿದ್ದಾರೆ ಅವರು ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಸಹಕಾರಿ ಸಂಸ್ಥೆಗಳಿಗೆ ಆರ್ಥಿಕವಾಗಿ ಬಲ ಕಡಿಮೆ ಆದರೆ ಅದು ಬೇರೆ ಬೇರೆ ರೂಪದಲ್ಲಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಇವತ್ತು ನಬಾರ್ಡ್ಗೆ ಕೊಡುವಂಥ ಅನುದಾನವನ್ನು ಕಡಿಮೆ ಮಾಡಿದ್ರೆ ಆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಮತ್ತು ಹಣಕಾಸು ಆಯೋಗದಲ್ಲಿ ಕೊಟ್ಟಿರ್ತಕ್ಕಂಥ ನಿನ್ನೆ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಒಂದು 440 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಹೆಚ್ಚು ಹಣ ಬಿಡುಗಡೆ ಮಾಡಬೇಕಾಯಿತು. ಅದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವುದೇ ಒಂದು ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಆಗಲೇ ನನ್ನ ಸ್ನೇಹಿತರು ಹೇಳಿದ್ರು, ಸೂರ್ಯ ಅವರು, ತೇಜಸ್ವಿ ಸೂರ್ಯರವರು ಮತ್ತು ಮೇಡಮ್ ಅವರು ಅಲ್ಲಿ ಇದ್ರದ ಭಾಗವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸೋದು ಅಂತೇಳಿ. ಅವರು ಆ ಪ್ರತಿಭಟನೆಯಲ್ಲೇ ಭಾಗವಹಿಸಿ ಅಷ್ಟು ಲೀಡ್ ತಗೊಂಡಿದ್ದಲ್ಲೇ ಶಿಗ್ಗಾಂವ್ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಇವ್ರು ಏನಕ್ಕೆ ಭಾಗವಹಿಸ್ತಾ ಇದ್ದಾರೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಇವ್ರ ಧ್ವನಿ ಏನಿದೆ, ಇವರ ಚರ್ಚೆ ಏನಿದೆ, ಅದು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಇವತ್ತು ಅದೇ ರೀತಿ ವಿಧಾನಸಭೆ ಒಳಗಡೆ ಏನೇನು ಚರ್ಚೆ ಆಗಬೇಕು. ಇವತ್ತು ಬೋವಿ ನಿಗಮದ ಹಗರಣ ಇದೆ, ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ದೇವರಾಜೇಶ್ವರ ಟಕ್ಕಿನ ಟರ್ಮಿನಲ್ ಯಾರು ಆರೋಪಿ, ಯಾರು BJP ನಾಯಕರೇ ಬೇಲ್ ತೊಗೊಂಡಿದ್ರು. ಅವರು ಇಲ್ಲಿ ಅಬ್ಸ್ಕ್ಯಾಂಡ್ ಇದ್ದಾಗ ರಾಜ್ಯಸಭಾ ಚೇರ್ಮನ್ ಗೆಸ್ಟ್ ಹೌಸಲ್ಲಿ ಈ ಟುಕ್ ದ ಶೆಲ್ಟರ್, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಈ ಥರದ ಅನೇಕ ವಿಚಾರಗಳು ಇವು. ಮತ್ತು ಈಗ ಟ್ಯಾಕ್ಸ್ ಅಲೋಕೇಶನ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪದೇ ಪದೇ ಮಾತಾಡ್ತಾ ಇದ್ದಾರೆ. ನಾವು ಸುಮಾರು 4.5 ಲಕ್ಷ ಕೊಡ್ತಾ ಇದ್ದೀವಿ, ಇನ್ ಟರ್ನ್ ನಮಗೆ 50,000 60,000 ಬರ್ತಾ ಇದೆ. ಇದು ₹1 12 ಪೈಸೆ 13 ಪೈಸೆ ಅಷ್ಟೇ. ನಿಮ್ಮ ವಾದ ಈ ಮೂಡಾ ವಾಲ್ಮೀಕಿ ವಕ್ಫ್ ಇಶ್ಯೂನೇ ಅಲ್ಲ ಅಂತನಾ? ನೋ ಮೂಡರ ಜೊತೆಲಿ ನೀವು ಚರ್ಚೆ ಮಾಡಬೇಕಲ್ಲ. ಈ ಗೋವಿ ನಿಗಮದ ಯಾರ್ದು ಹಗರಣ ಅಲ್ಲ, ಅವ್ರ ಮೇಲೆ ಆರೋಪ ಇದ್ರೆ ಅವರೇ ಚರ್ಚೆ ಮಾಡ್ತಾರೆ. ಅದನ್ನೇ ಮೂಡಾದಲ್ಲಿ ಅವರೇ ಆರೋಪಿಗಳು ಬರುತ್ತೆ. ಈಗ ಆಚೆ ಈಗ ದೇಸಾಯಿ ಕಮಿಷನ್ ರಿಪೋರ್ಟ್ ಬರಲಿ. ಮೂಡಾದಲ್ಲಿ ದೇರ್ ಇಸ್ ನೋ ಎನಿ ಮನಿ ಲಾಂಡ್ರಿಂಗ್. ಅಲ್ಲಿ ನಿವೇಶನ ಕೊಟ್ಟಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಇವತ್ತು ಫಲಾನುಭವಿಗಳು ಯಾರು ಅಲ್ಲಿ ಮೂಡಾದಲ್ಲಿ? JDSನವರು, BJPಯವರೇ. ನನ್ನ ಸ್ನೇಹಿತರು ರವಿಯವರು ಮೈಸೂರಿನವರು 10 ವರ್ಷದಿಂದ ಯಾರು ಅಲ್ಲಿ ಚೇರ್ಮನ್ ಆಗಿದ್ರು, ಏನೇನಿದೆ ಎಲ್ಲ ಆಚೆ ಬರಲಿ. ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ನಿಮಗೆ. ಈ ಸಲ ವಿಧಾನಸಭೆಯಲ್ಲಿ ವಿಧಾನಸಭೆ ಚರ್ಚೆಗೆ ತಯಾರಿದ್ದೇನೆ ಈಗ ಹೌದು ಸಂಬಂಧಪಟ್ಟಂತೆ ಸರ್. ಯಾಕಂದ್ರೆ ಹೋದ ಅಧಿವೇಶನದಲ್ಲಿ ಒಂದು ನಿಮಿಷ, ನಾವು ಮೂಡಾಕು ಚರ್ಚೆ ಇದ್ದೇವೆ, ಬೋವಿ ನಿಗಮದ್ದು ಚರ್ಚೆ ಇದ್ದೇವೆ, ದೇವರಾಜೇಶ್ವರ ಟಕ್ಕನ್ ಟೈಮ್ನಲ್ಲೂ ಚರ್ಚೆ ಇದ್ದೇವೆ, ಅದಾನಿ ಇಶ್ಯೂ ಮೇಲೂ ಚರ್ಚೆಗೆ ರೆಡಿ ಇದ್ದೇವೆ, ವರದಿ ಮೇಲೂ ಚರ್ಚೆಗೆ ರೆಡಿ ಇದ್ದೇವೆ. ಪೊಲೀಸ್ ಸ್ಕ್ಯಾಂಡಲ್ ಬಗ್ಗೆ ಏನಾಯಿತು, 520 ಇನ್ಸ್ಪೆಕ್ಟರ್ಗಳು ರಿಕ್ರೂಟ್ಮೆಂಟಲ್ಲಿ ಆದಂಥ ಸ್ಕ್ಯಾಂಡಲ್ ಬಗ್ಗೆನೂ ಚರ್ಚೆ ಇದ್ದಾವೆ. ಇವತ್ತು ಈ ಟ್ಯಾಕ್ಸ್ ಡಿವಿಯೇಷನ್ ಬಗ್ಗೆನೂ ಚರ್ಚೆಗಿದ್ದಾವೆ, ನಬಾರ್ಡ್ ಬಗ್ಗೆ ಚರ್ಚೆಗಿದ್ದಾವೆ. ಚರ್ಚೆ ಮಾಡಲಿ. ಪಲಾಯನ ಮಾಡ್ತಾ ಇರೋದು ವಿರೋಧ ಪಕ್ಷದವರು. ಒಂದು ವಿಷಯ, ನೀವು ಅಶೋಕ್ರವರು ಒಂದು ಮಾತು ಹೇಳ್ತಾರೆ, ರೇವಣ್ಣವ್ರ ಪಕ್ಕದಲ್ಲಿ ಕೂರ್ಸ್ಕೊಂಡು, ರೇವಣ್ಣವ್ರು ಇನ್ನೊಂದು ನಿಂಬೆಹಣ್ಣು ತಗೊಂಬಂದ್ಬಿಡಿ ಸರ್ಕಾರ ತೆಗೇನ ಅಂತೇಳಿ. ಇದು ಇವತ್ತು ವಿರೋಧ ಪಕ್ಷದ ನಾಯಕರು ಯಾವ ಸ್ಥಿತಿಗೆ ತಗೊಂಡೋಗಿದ್ದಾರೆ ಆ ಸ್ಥಾನ ಅಂತೇಳಿ. ನೀವು ಗೋಪಾಲ್ ಗೌಡ್ರಂಥವ್ರು, ದೇವೇಗೌಡರಂಥವ್ರು, ಶಿವಪ್ಪನಂಥವ್ರು, ಇವರೆಲ್ಲ ವಿರೋಧ ಪಕ್ಷದ, ಸಿದ್ದರಾಮಯ್ಯನಂಥವ್ರು ವಿರೋಧ ಪಕ್ಷದ ನಾಯಕರಾಗಿ ಆ ಸ್ಥಾನಕ್ಕೆ ಗೌರವ ತುಂಬಿದ್ರೆ, ಯಡಿಯೂರಪ್ಪನಂಥವ್ರು ಆ ಸ್ಥಾನಕ್ಕೆ ಗೌರವ ತುಂಬಿದ್ರೆ, ಇವರೇನು ಮಾಡ್ತಾ ಇದ್ದಾರೆ? ನಿಮ್ಮೆಣ್ಣು ತಗೊಳ್ಳೋದಂತೆ, ಸರ್ಕಾರ ತೆಗೆದಂತೆ. ಇದು BJP ವಿರೋಧ ಪಕ್ಷದ ನಾಯಕರ ಹೇಳಿಕೆ ದಾಖಲೆ ಮೇಲೆ ಇರ್ತಕ್ಕಂಥದ್ದು. ಇವತ್ತು ನೀವು ಚರ್ಚೆ ಮಾಡಿ. ಮೂಡಾದಕ್ಕೆ ಸಮಯ ಜೊತೆಲಿ ಇದು ಚರ್ಚೆ ಆಗಬೇಕಲ್ಲ. ದೇವರಾಜೇಶ್ವರ ಟಕ್ಕನ್ ಟೈಮ್ನಲ್ಲಿ 4 ಕೋಟಿ ಯಾರ ಹೆಸರಿಗೆ ಹೋಯ್ತು? ಎಲ್ಲ ಸ್ಕ್ಯಾಂಡಲ್ ಇದ್ರು, ಯಾವ ಪಾರ್ಟಿ ಲೀಡ್ರ್ ಅವರು? 50 ಕೋಟಿ ಹಗರಣ. ಇವತ್ತು ಇಡೀ ಎಲ್ಲರೂ ರಿಪೋರ್ಟ್ ಕೊಟ್ಟು, CID ರಿಪೋರ್ಟ್ ಕೊಟ್ಟು ಅವರು ಬೇಲ್ ಮೇಲಿದ್ದಾರೆ. ಅದನ್ನ ಯಾಕೆ ಮತ್ತೆ ಮಾತಾಡೋದಿಲ್ಲ? ಬೋವಿ ನಿಗಮದ ಏನಕ್ಕೆ ಮಾತಾಡೋದಿಲ್ಲ? ಬಿಟ್ಕಾಯಿಂದು ಇವತ್ತು ಶಿಗ್ಗಾವಲ್ಲೂ ಚರ್ಚೆ ಆಯಿತು. ಆ ಬಿಟ್ಕಾಯಿನ್ ಹಗರಣದ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? 4-5 ದಿನಗಳ ಸ್ಪೆಷಲ್ ಸೆಷನ್ ಕರೆದು ಬಿಡ್ರಿ, ನೀವು ಮಾತಾಡ್ರಿ. ಸೊ ಹಾಗಾಗಿ ಜನ ಎನ್ಲೈಟನ್ ಆಗಿ ಅಲ್ಲ, ನಾವು ಉತ್ತರದಾಯಿತ್ವವನ್ನು ಇಟ್ಕೊಂಡಿದ್ದೇವೆ. ರೂಲಿಂಗ್ ಪಾರ್ಟಿ ಆನ್ಸರಬಲ್, ನಾನು ಒಪ್ಕೋತೀನಿ. ಆದರೆ ನೀವು ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದೀರಾ? ನಿಮ್ಮ ಜವಾಬ್ದಾರಿ ಅಲ್ವ ಇದ್ರ ಮೇಲೆ ಬೆಳಕು ಚೆಲ್ಲಂಥದ್ದು? ಕೋವಿಡ್ ಇಷ್ಟೆಲ್ಲ ರಿಪೋರ್ಟ್ ಬಂತಲ್ಲ, ಚರ್ಚೆ ಮಾಡಿ ಅಂತ ನೀವೇ ತಗೊಳ್ಳಿ. ಅಲ್ರಿ, ಅವ್ರ ಮೇಲಿನ ಆರೋಪ ರೀ, ಚರ್ಚೆ ಮಾಡ್ಬೇಕದನ್ನ. ರಾಜ್ಯದ ಇಂಟ್ರೆಸ್ಟ್ ಅಲ್ವಾ ಸರ್? 2,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂದರೆ, ಇವತ್ತು ಅದಾನಿ ಇಶ್ಯೂ 2,000 ಕೋಟಿ ರೂಪಾಯಿ ಹಗರಣಕ್ಕೋಸ್ಕರ ಅಮೆರಿಕದ ನ್ಯಾಯಾಲಯ ಅವ್ರು ವಾರೆಂಟ್ ಇಶ್ಯೂ ಮಾಡಿದೆ. ಕರ್ನಾಟಕದಲ್ಲಿ ಏನೇನಾಗಿದೆ ಚರ್ಚೆ ಆಗೋದು ಬೇಡವಾ? ಬೇರೆ ಹೇಳ್ತಾರೆ ಬಿಟ್ರೆ ಎಲ್ಲ ಒಂದ್ ಕಡೆ ಬಳ್ಳಾರಿಗೆ ಬಳ್ಳಾರಿಯಲ್ಲಿ ಚುನಾವಣೆ ಸಿಬಿಐ ಅವರಿಗೆ ತೋರಿಸಿದ್ದಾರೆ. ಪಟ್ಟಿ ಮಾಡಿದಾಗ ನಾನು ಮಾತಾಡಿಲ್ಲ. ನೀವು ಮಾಡಿ ಹೇಳಿ. ನೀವು ಉಮೇಶ್, ನೀವು ರೇಸ್ ಮಾಡಿದ ಪಾಯಿಂಟ್ ಕರೆಕ್ಟ್ ಇದೆ.
ಹೌದು, ನಮ್ಮ ನಮ್ಮ ಮೇಲೆ ಬಂದಿರೋ ಆರೋಪಗಳ ಬಗ್ಗೆ ಮಾತಾಡ್ತೀರಿ ಅಂದ್ರೆ ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ 84 ಕೋಟಿಯ ಪೈಕಿ 22 ಕೋಟಿ ಬಳ್ಳಾರಿ ಎಲೆಕ್ಷನ್ ಹೋಗಿದೆ ಅಂತ, ಚುನಾವಣೆಗಾಗಿದೆ. ಚುನಾವಣೆಗೆ ಹೋಗಿದೆ ಕೆಲವರು CBI ರಿಪೋರ್ಟ್ ಇದೆ. purchase ಮಾಡ್ಕೊಂಡಿದ್ದಾರೆ. ಉಮೇಶ್ ಶೆಟ್ಟರು ಒಬ್ಬರು ಶಾಸಕರಿದ್ದಾರೆ, ಅವರು ವಿಧಾನಸಭೆ ಒಳಗಡೆ ಇರ್ತಾರೆ, ಅವ್ರು ಪಟ್ಟಿ ಮಾಡಿಕೊಡ್ಲಿ, ಅವ್ರ ನಾಯಕರಿಗೆ ಅವರೇ ಕೊಡ್ಲಿ, ನಂದೇನು ಅಭ್ಯಂತರ ಇಲ್ಲ. ನಾನು ಆಡಳಿತ ಪಕ್ಷವಾಗಿ ನಿಮ್ಮ ಬಾಯಿ ವೈಫಲ್ಯಗಳಿದೆ, ನಾನು ಪಟ್ಟಿ ಹೇಳ್ತಾ ಇದ್ದೀನಿ. ನಿಮ್ಮ ಬಾಯಾರಿಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವರು ವಿರೋಧ ಪಕ್ಷದವರು ಬಿಜೆಪಿ ನಾಯಕ ಪಾಪ ಅವರು ನನ್ನ 5 ಬಾಗಿಲು ಬಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರು ವಿಜಯೇಂದ್ರ ಅವರು, ಇವತ್ತು 10 ಬಾಗಿಲಾಗಿದೆ ಅದು. ಈಗ ಏನು 1,000 ಕೋಟಿ ಅವರೇ ಯತ್ನಾಳ್ ಅವರು ಹೇಳಿದ್ರು, ಸರ್ಕಾರ ತೆಗೆ 1,000 ಕೋಟಿ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ವಿಜಯೇಂದ್ರ ಅಂತ ಹೇಳಿ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಅವ್ರ ಮಾತಿಗೆ ಅಲ್ಲಿ ಬಣ ಬಡದಾಟ ಇದೆ ರೀ. ಚರ್ಚೆ ಆಗ್ಲಿಲ್ಲ ಅದು ಇದು. ಅಲ್ಲ, ಮಾತೇ ಇಲ್ಲ. ಅವ್ರೇನ್ ಸಮರ್ಥನೆ ಮಾಡ್ಕೊತಾರೆ ಅದನ್ನ? ಅಲ್ಲಿ ಬಣ ಇರೋದೇ ನಿಜ. ಉಮೇಶ್ ವಿಜಯೇಂದ್ರರ ನಾಯಕತ್ವವನ್ನ- ಉಮೇಶ್ ಶೆಟ್ರೆ, ನೀವು ಕೂಗಾಡೋದ್ರಿಂದ ಸತ್ಯ ವಿಜಯ- ಬರೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ವಿಜೇಂದ್ರನ- ದಯಮಾಡಿ ಅಲ್ಲಲ್ಲ, ಅದು ಸತ್ಯ ಅವ್ರು ಒಪ್ಕೋಬೇಕು, ನೀವು ಒಪ್ಕೋಬೇಕಲ್ಲ, ಜನರಿಗೆ ಗೊತ್ತಿದೆ ರೀ ವಿಜೇಂದ್ರ ನಾಯಕತ್ವವನ್ನು ಎಲ್ಲರೂ ಒಪ್ಕೊಂಡಿಲ್ಲಪ್ಪ ಬಿಜೆಪಿಯಲ್ಲಿ. That is what- ಹಿರಿಯರ ವಿರುದ್ಧ ಇದ್ದಾರೆ, ಅದ್ರ ಬಗ್ಗೆ ಏನು? ಅದಲ್ಲ ಸರ್, ನಿನ್ನೆ ಈಗ ಚುನಾವಣೆಗೆ 2 ದಿವಸ ಮುಂಚೆ ವಿಜಯೇಂದ್ರ ಅವರು ಒಂದು ಮಾತಾಡೋರು, ಅವರು ಆಗಲೇ 6 ತಿಂಗಳಿಂದ ಹೇಳ್ತಾ ಇದ್ದಾರೆ ಪಾಪ ಅವ್ರ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ಅಶೋಕು ಮತ್ತು ವಿಜಯೇಂದ್ರ ಅವರು ಒಂದೇ ಪಾಯಿಂಟ್. ಅವರು ಸಿದ್ದರಾಮಯ್ಯ ನಾಳೆ ಬದಲಾಗ್ಬಿಡ್ತಾರೆ, ಸಿದ್ದರಾಮಯ್ಯ ನಾಳೆ ಬದಲಾಗೋದು ಇವರು. ಈಗ ಗಂಡಾಂತರ ಬಂದಿರತಕ್ಕಂಥದ್ದು ಅಶೋಕಗೆ ವಿರೋಧ ಪಕ್ಷ ಸ್ಥಾನಕ್ಕೆ, ಗಂಡಾಂತರ ಬಂದಿರತಕ್ಕಂಥದ್ದು ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನಕ್ಕೆ. ಅವರು ಬಹಳ ಸ್ಪಷ್ಟವಾಗಿ ಬಿಜೆಪಿ ಬಂಡಾಯ ನಾಯಕರು ಹೇಳಿದ್ರು, ಈ ಚುನಾವಣೆ ಫಲಿತಾಂಶ ಆದ್ಮೇಲೆ ಕಿತ್ತಾಕ್ತೀವಿ ವಿಜಯೇಂದ್ರ ಅಂತ. ಅದು ಕುಟ್ರ ಕೊಡ್ಲಿ ಇವರು ಪಾಪ. ಅವರು ನಮ್ದೊಂದು ರಾಷ್ಟ್ರೀಯ ಪಕ್ಷ ಶೆಟ್ರೆ, ದಯವಿಟ್ಟು ಅವರನ್ನು ಇಲ್ಲಿ ರಾಜ್ಯದವರು ಮಾಡಿದಲ್ಲ, ನಮ್ಮ ದಯಮಾಡಿ ರಾಷ್ಟ್ರೀಯ ನಾಯಕರು ಅಲ್ಲ, ಮಾಡಿದ್ದು. ನನ್ನ- ಏನೋ ವಿಜೇಂದ್ರ ಅವರನ್ನು ಶೆಟ್ರೆ, ಅಧ್ಯಕ್ಷರು ಮಾಡಿದ್ದು. ನಂದೊಂದು ವಿನಂತಿ ಇದೆ. ಯತ್ನಾಳ್ ಅಲ್ಲ, ಇನ್ನೊಬ್ರು ಶೆಟ್ರೆ, ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ನಾನು ಯಾಕೆ ಅರ್ಥ ಮಾಡ್ಲಿ? ಈಗ ಉತ್ತರ ನೀವು ಕೊಡಿ. ಹೇಳಿದ್ರಿ, ನಾನೇನಕ್ಕೆ ಅರ್ಥ ಮಾಡ್ಕೊಳ್ಳಿ? ಉತ್ತರ ಕೊಡಿ ನೀವು. ಬಾಲಭವನದ ಅಧ್ಯಕ್ಷರಂದ್ರು, ನೀವು ನೀವು ಹಗರಣದ ಹರಿಕಾರರು. ನೀವು ನೀವು ಕೂಗಾಡೋದು ಬಿಟ್ಟು ಇವತ್ತು ಉತ್ತರ ಕೊಡಿ. ರಾಜ್ಯ ಕೂಗಾಡೋದು ಬಿಟ್ಟು ಉತ್ತರ ಕೊಡಿ. ಬೇಕಾದಷ್ಟು ಉತ್ತರ ವಿಷಯಗಳಿದೆ. ಕೊಡಿ. ಅದ್ರ ಕೂಗಾಡೋದು ಬಗ್ಗೆ ಬೇಡ. ಮಾತಾಡಿ ಸರ್. ನಿಮ್ಗಿನ್ನ ಚೆನ್ನಾಗಿ ದಯವಿಟ್ಟು ಕೂಗಾಡೋದು ಹೇಳಿ. ಬೇಡ. ಅಲ್ಲ, ಹೇಳಿ. ನಾನು ಅವರ ಆರೋಪ ನಿಮ್ಮ ಮೇಲೆ, ನಿಮ್ಮ ಆರೋಪ ಅವ್ರ ಮೇಲೆ. ಬಟ್ ಜನಸಾಮಾನ್ಯರ ಕನ್ಸಂಪ್ಷನ್ಗೆ ಒಂದ್ ನಿಮಿಷ, ಜನಸಾಮಾನ್ಯರ ಕನ್ಸಂಪ್ಷನ್ಗೆ ವಿಷಯಗಳ ಬಗ್ಗೆ ವೈಫಲ್ಯ ಕಂಡಿರೋದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಿಜೆಪಿನಲ್ಲಿ ಈ ವೈಫಲ್ಯಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ, ಅವರ ವೈಯಕ್ತಿಕ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಿರೋದು. 5-6 ಅಶೋಕ್ ಅವ್ರ ವಿಜೇಂದ್ರ, ಇವ್ರದ್ದು ಇಷ್ಟೇ ಶಕ್ತಿ. ಅವ್ರ ಶಕ್ತಿ ಏನಂತೇಳಿ ಅವರೇ ಬಯಲಿಗೆ ಇಕ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳೇ. ಅದು ಕೊಟ್ಟಾಕೊಳ್ಳಿ. ಶೆಟ್ರು ಇಲ್ಲಿ ಜೋರಾಗಿ ಮಾತಾಡಿದ್ರೆ ವಾಸ್ತವ ಬದಲಾಗೋದಿಲ್ಲ. ಜೋರಾಗಿ ಮಾತಾಡ್ತಾರೆ. ಅಲ್ಲಿ ಮಹಾರಾಷ್ಟ್ರದ ಒಂದು ಚೂರು ಮಹಾರಾಷ್ಟ್ರದ ಬಗ್ಗೆ ಯೋಚನೆ ಮಾಡಿ ನೋಡಿ. ನಾನು 7 ಗಂಟೆಯಿಂದ ನ್ಯಾಷನಲ್ ಪಾಲಿಟಿಕ್ಸ್ ಡಿಸ್ಕಷನ್ 7 ಗಂಟೆಯಿಂದ ಸರ್. ಅದನ್ನು ಯೋಚನೆ ಮಾಡಿ. ಈ ಸೆಗ್ಮೆಂಟ್ ಇರೋದೇ ಸ್ಟೇಟ್ ಪಾಲಿಟಿಕ್ಸ್ಗೆ, ಈ ಸೆಗ್ಮೆಂಟ್ ಇರೋದೇ ಸ್ಟೇಟ್ ಪಾಲಿಟಿಕ್ಸ್ಗೆ. ಅವರವರ ಮೇಲಿನ ಆರೋಪಗಳು ಏನೇ ಇರಲಿ, ಜನಸಾಮಾನ್ಯರ ಕನ್ಸಂಪ್ಷನ್ಗೆ ಬಿಜೆಪಿ ಅವರು ದೊಡ್ಡ ಹುರುಪಿನೊಂದಿಗೆ ತಯಾರಾಗಿದ್ರು. JDSನವ್ರ ಜೊತೆಗೆ ಸೇರಿಕೊಂಡು ವಕ್ಫು, ವಾಲ್ಮೀಕಿ, ಮೂಡ ಎಲ್ಲ ಸೇರಿಕೊಂಡು ಸರ್ಕಾರವನ್ನು ಕಾರ್ನರ್ ಮಾಡಬೇಕು ಅಂತ ಈ 3 ಉಪಚುನಾವಣೆಗಳ ರಿಸಲ್ಟು ಸರ್ಕಾರಕ್ಕೊಂದು ಶಕ್ತಿಯನ್ನು, ಕಾನ್ಫಿಡೆನ್ಸನ್ನು ಕೊಟ್ಟಿದೆ ವಿಪಕ್ಷಗಳನ್ನು ಎದುರಿಸೋದು. ರಾಜಕಾರಣದೊಂದು ನಿಯಮ ಇದೆ. ನೀವು ಎಷ್ಟೇ ಪ್ರತಿಭಟನೆಗಳನ್ನು, ಹೋರಾಟಗಳನ್ನು ಮಾಡಿ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ನೀವು ಚುನಾವಣೆಗಳನ್ನು ಗೆಲ್ಲಬೇಕು. ಅಂದಾಗ ಮಾತ್ರ ಆ ಹೋರಾಟಗಳಿಗೆ ಒಂದು ವ್ಯಾಲಿಡೇಷನ್ ಬರುತ್ತೆ. ಕರ್ನಾಟಕದ ಬಿಜೆಪಿಯ ಸಮಸ್ಯೆ ಇರತಕ್ಕಂಥದ್ದು 23ರಲ್ಲಿ ಸೋತರು, 24ರ ಲೋಕಸಭಾ ಚುನಾವಣೆ ನನ್ನ ದೃಷ್ಟಿಕೋನದಲ್ಲಿ ಬಿಜೆಪಿ JDSನ ಮೈತ್ರಿ ಮತ್ತು ಮೋದಿ ಹೆಸರಿನ ಕಾರಣದಿಂದ ಗೆದ್ದಿದ್ದು. ನೀವು ಬೈ ಎಲೆಕ್ಷನ್ಸ್ಗಳಲ್ಲಿ ಸರ್ಕಾರ ಇದ್ದಾಗ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ, ವಿಪಕ್ಷದಲ್ಲಿದ್ದಾಗ ಯಾಕೆ ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ? ಅದು 3ರಲ್ಲಿ ಅಟ್ಲೀಸ್ಟ್ ಒಂದಾದರೂ ಬಿಜೆಪಿ ಗೆಲ್ಬೋದಿತ್ತು. ಅಥವಾ ಬಿಜೆಪಿಯ ದೃಷ್ಟಿಯಿಂದ ಅವರು ಯೋಚನೆ ಮಾಡಿ ಗೆಲ್ಲದೆ ಹೋದಾಗ ನೀವು ಯು ವಿಲ್ ಲೂಸ್ ದ ಮೂಮೆಂಟಮ್. ಅಂದರೆ ಇವತ್ತು ನೋಡಿ, ಈಗ ಗೆದ್ದಾಗ ಯಾರೇನೇ ಮಾತನಾಡಿದರೂ ಕೂಡ ಅದಕ್ಕೊಂದು ವ್ಯಾಲಿಡೇಷನ್ ಇರುತ್ತೆ. ಸೋತಾಗ ನೀವೇನು ಮಾತನಾಡಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡೋರು ಯಾರೂ ಇರಲ್ಲ. ಅಡಿಷನ್ ಟು ಯುವರ್ ಸ್ಟೇಟ್ಮೆಂಟು, ಆ ಕ್ಷೇತ್ರ ರೆಪ್ರೆಸೆಂಟ್ ಮಾಡ್ತಿದ್ದವ್ರೆ ಅವರು. ನೀವು ಚನ್ನಪಟ್ಟಣ ಆಗಲಿ, ಇದು ಶಿಗ್ಗಾಂವ್ ಆಗಲಿ, ದೇವರ್ ರೆಪ್ರೆಸೆಂಟಿಂಗ್, ಕಾಂಗ್ರೆಸ್ ಪಾರ್ಟಿ ಅಲ್ಲ. ಒಂದೊಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.